ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ಲೋ ಒಂದು ಕಡೆ ದರ್ಶನ್ ವಿಚಾರದಲ್ಲಿ ಏನು ಸುಪ್ರೀಂ ಕೋರ್ಟು ಏನು ನಮ್ಮ ಒಂದು ಬೆಂಗಳೂರಲ್ಲಿದೆ ಈಗ ಹೈಕೋರ್ಟ್ನ ಪ್ರಶ್ನೆಗಳ ಸುರಿಮಳೆ ಮಾಡಿದೆ. ಇವತ್ತು ಸುಪ್ರೀಮು ಒಂದು ಹೈಕೋರ್ಟ್ನ ಪ್ರಶ್ನೆಗಳ ಸುರಿಮಳೆ ಮಾಡಿರೋದು ದರ್ಶನ್ ವಿಚಾರಕ್ಕೆ. ದರ್ಶನ್ ಮತ್ತು ಪವಿತ್ರ ಗೌಡರ ಸಂಬಂಧ ಏನು, ಎಷ್ಟು ಜನ ಆರೋಪಿಗಳು, ಮತ್ತು ಇವರು ವೃತ್ತಿಯಲ್ಲಿ ಏನೇನು ಕೆಲಸ ಮಾಡ್ತಿದ್ದಾರೆ, ದರ್ಶನ್ ಅವರು ಏನು ಅವರು ತೆಗೆದುಕೊಂಡಿದ್ದು ಮೆಡಿಕಲ್ ಬೇಲು, ಆದರೆ ಅವರು ಶೂಟಿಂಗಲ್ಲಿ ಭಾಗಿಯಾಗಿದ್ದಾರೆ, ಏನು ಅರ್ಥ? ಮತ್ತು ಹೀಗೆ ಹೈಕೋರ್ಟು ಎಲ್ಲ ಒಂದು ವಿಚಾರಗಳಲ್ಲಿ ಎಲ್ಲ ಒಂದು ಇದರಲ್ಲೂ ತೀರ್ಪು ಇದೇ ರೀತಿ ಕೊಡ್ತೀರಾ ಅಂತ ಪ್ರಶ್ನೆಗಳ ಮೇಲೆ ಸುಪ್ರೀಂ ಕೋರ್ಟು ಹೈಕೋರ್ಟ್ ಮೇಲೆ ಸುರಿಮಳೆನೇ ಮಾಡಿದೆ. ಎಲ್ಲೋ ಒಂದು ಕಡೆ ಪ್ರಥಮ್ ಅವರು ಎಲ್ಲೋ ಒಂದು ಕಡೆ ನನ್ನ ಮೇಲೆ ದರ್ಶನ್ ಅಭಿಮಾನಿಗಳು ಅಲ್ಲೇ ಆಯಿತು ಅಂತ ಎಲ್ಲೋ ಒಂದು ಕಡೆ ಹೇಳಿಕೆಗಳು ಕೊಟ್ಟಿರೋದು, ಎಲ್ಲೋ ಒಂದು ಕಡೆ ದರ್ಶನ್ ಅಭಿಮಾನಿಗಳೇ ನಿಮ್ಗೆ ಏನಾಗ್ತಿದೆ? ನೀವು ದರ್ಶನ್ ಅವರ ಹೆಸರು ಉಳಿಸ್ಬೇಕು ಅಂದರೆ, ದರ್ಶನ್ ಅವರ ಹೆಸರು ಬೆಳೆಸ್ಬೇಕು ಅಂದರೆ ಅವ್ರ ಹೆಸರನ್ನ ಈ ರೀತಿ ಸುಮ್ಮನೆ ಹಾಳು ಮಾಡಬೇಡಿ. ವೃದ್ಧಾಶ್ರಮಕ್ಕೋ ಆಶ್ರಮಕ್ಕೋ ಒಳ್ಳೊಳ್ಳೆ ಕೆಲಸಗಳು ಮಾಡಿ, ಅದ್ಬಿಟ್ಟು ಈ ರೀತಿ ಬಿಟ್ಟು ಪ್ರಚಾರಕ್ಕೋ ಅವ್ರ ದರ್ಶನ ಹೆಸರುಗಳನ್ನ ಯಾಕೆ ಬಳಸ್ಕೋತೀರ? ಮೊದಲೇ ಕಳಂಕ ಇದೆ. ಆಗ ವಿಜಯಲಕ್ಷ್ಮಿ ಅಕ್ಕ ತುಂಬ ಕಷ್ಟಪಟ್ಟು ಏನು ದರ್ಶನ್ ಅವ್ರನ್ನ ಹೊರಗಡೆ ತರಬೇಕು ಅಂತೇಳಿ ಎಷ್ಟು ಜಾಮೀನು ತರಬೇಕಂತ ಯಾವ್ಯಾವ ಕಾಲು ಕಟ್ಟಿದ್ದಾರೆ, ಯಾರ್ಯಾರು ಇದು ಬೇಡಿದ್ದಾರೆ, ಸರಿಗೊಟ್ಟಿದ್ದಾರೆ, ತನ್ನ ಮಾಂಗಲ್ಯ ಉಳಿಸ್ಕೋಸ್ಕರ ಎಷ್ಟು ಶ್ರಮ ಪಟ್ಟಿದ್ದಾರೆ. ಅವ ಹೆಣ್ಮಗುಗೆ ಬೆಲೆ ಕೊಡಿ. ಅದ್ಬಿಟ್ಟು ನೀವು ಲೀಲಾಜಾಲವಾಗಿ ನೀವು ದರ್ಶನ್ ಅಭಿಮಾನಿಗಳು ಅಂತ ಹೆಸರು ಹೇಳ್ಕೊಂಡು ಇವತ್ತು ದರ್ಶನ್ ಬಗ್ಗೆ ಕೆಟ್ಟದಾಗೆ ಈ ಥರ ಪೋಸ್ಟ್ಗಳನ್ನ ಹಾಕೋದು, ಈ ಥರ ಹಲ್ಲೆಗಳು ಮಾಡೋದು ಏನು ಅರ್ಥ? ಇವತ್ತು ಮಾಡಿ ಒಳ್ಳೊಳ್ಳೆ ಕೆಲಸಗಳು ಮಾಡಿ, ಹಣ್ಣು ಹಂಪಲುಗಳು ಕೊಡಿ, ದರ್ಶನ್ ಹೆಸರಲ್ಲಿ ಹುಟ್ಟುಹಬ್ಬ ಸೆಲೆಬ್ರೇಷನ್ ಮಾಡಿ, ರಕ್ತದಾನ ಶಿಬಿರ ಮಾಡಿ, ಉಚಿತ ನೇತ್ರದಾನ ಮಾಡಿ, ಎಷ್ಟೆಷ್ಟು ಸಮಾಜ ಸೇವೆ ಮಾಡೋದು ದರ್ಶನ್ ಹೆಸರಲ್ಲಿ ಮಾಡಿ. ಅದ್ಬಿಟ್ಟು ನೀವು ದರ್ಶನ್ ಹೆಸರಲ್ಲಿ ಈ ಒಂದು ಹೆಸರನ್ನ ಕಳಂಕ ತರ್ತಿದ್ದೀರಾ ಅಂದರೆ ಏನು ಅರ್ಥ? ಮೊದಲೇ ಸುಪ್ರೀಂ ಕೋರ್ಟ್ ಹೈಕೋರ್ಟ್ನ ತರಾಟೆ ತೆಗೆದುಕೊಂಡಿರೋಂಥ ಸಂದರ್ಭದಲ್ಲಿ ಬೇಸರನ್ನು ವ್ಯಕ್ತಪಡಿಸಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ನೀವುಗಳು ಈ ಥರ ಮಾಡ್ಕೊಂಡು ಹೋಗ್ತೀರಿ, ದರ್ಶನ್ ಹೆಸರನ್ನ ಹಾಳು ಮಾಡ್ತಿದ್ರೆ ಏನು ಅರ್ಥ? ಎಲ್ಲೋ ಒಂದು ಕಡೆ ಸಮಾಜವನ್ನು ಎಲ್ಲೋ ಒಂದು ಕಡೆ ಇವತ್ತು ದರ್ಶನ್ ಕೇಸು ನಾವು ಮಾತಾಡುವಷ್ಟು ದೊಡ್ಡವರಲ್ಲ. ಅದು ಕಾನೂನಲ್ಲಿದೆ, ಕಾನೂನು ಒಂದು ಚೌಕಟ್ಟಲ್ಲಿದೆ. ಏನು ರೇಣುಕಾಚಾರ್ಯ ಹತ್ಯೆ ಆಯಿತು, ಆ ಒಂದು ಏನು ಆ ಒಂದು ಇದು ಹೈಕೋರ್ಟಲ್ಲಿ ಸುಪ್ರೀಂ ಕೋರ್ಟಲ್ಲಿದೆ, ಅದಕ್ಕೆ ನ್ಯಾಯಾಲಯನೇ ತೀರ್ಪು ಕೊಡ್ತದೆ. ಅದಕ್ಕೆ ಯಾರೂ ಅಲ್ಲ. ದರ್ಶನ್ ಹೆಸರು ಹೇಳ್ಕೊಂಡು ಏನೋ ಕಿಡಿಗೇಡಿಗಳು ಕೆಲವರು ಹಲ್ಲೆ ಮಾಡುವುದು, ಏನೋ ಅವ್ರ ಹೆಸರು ಹೇಳ್ಕೊಂಡು ಬೇಕಾಬಿಟ್ಟು ಪ್ರಚಾರಗಳನ್ನ ತೆಗೆದುಕೊಳ್ಳುವುದು, ಎಲ್ಲ ಒಂದು ಕಡೆ ನೀವು ಮಾಡುವಂಥ ಕೆಲಸ ದರ್ಶನ್ ಅಭಿಮಾನಿಗಳಾಗಿ ನಾನು ಬೇಡ್ಕೊತಿದ್ದೀನಿ. ರಾಜ್ಯದ ಜನತೆ ಎಲ್ಲೋ ಒಂದು ಕಡೆ ಅವರ ಹೆಸರು ಕಳಂಕ ತರಬೇಡಿ. ಆ ಅತ್ತಿಗೆ ವಿಜಯಲಕ್ಷ್ಮಿ ಅಕ್ಕನಿಗೆ ಹೆಸರಿಗೆ ಕಳಂಕ ತರಬೇಡಿ. ಆ ಹೆಣ್ಮಗುನ ಉಳಿಸಿ. ಮತ್ತು ಹಾಗೆ ನೀವು ಏನು ಸಮಾಜದಲ್ಲಿ ಏನು ಸಂದೇಶ ಹೋಗ್ತಿದೆ, ಇದು ಕೋರ್ಟಲ್ಲಿದೆ, ಇದು ಕೋರ್ಟ್ ತೀರ್ಪು ಬರೋ ಗಂಟೆ ಎಲ್ಲರೂ ಕಾಯಬೇಕು. ಏನು ಸುಪ್ರೀಂ ಕೋರ್ಟು ಸಹ ಇದು ಪ್ರಶ್ನೆಗಳು ಮಾಡಿದೆ ಹೈಕೋರ್ಟ್ ಮೇಲೆ. ಎಲ್ಲೋ ಒಂದು ಕಡೆ ನಾವೆಲ್ಲ ಮಾಧ್ಯಮದಲ್ಲಿ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ದೃಶ್ಯ ಮಾಧ್ಯಮದಲ್ಲಿ ಎಲ್ಲ ಪೇಪರ್ಗಳು ಎಲ್ಲದರಲ್ಲೂ ಓದ್ತಾನೆ ಇದ್ದೀವಿ. ಏನು ತೀರ್ಪು ಕೊಟ್ಟಿದೆ ಇವತ್ತು, ಏನು ಸುಪ್ರೀಂ ಕೋರ್ಟು ಎಲ್ಲವೂ ಜಗಜ್ಜಾಹೀರಾಗಿದೆ, ಮಾಧ್ಯಮದಲ್ಲೂ ಸಹ ಪ್ರಸಾರ ಆಗ್ತಿದೆ. ಇಂಥ ಒಂದು ಸಂದರ್ಭದಲ್ಲಿ ಕಿಡಿಗೇಡಿಗಳು ಮಾಡುವಂಥ ದರ್ಶನ್ ಹೆಸರು ಹಾಳಾಗುವಂಥದ್ದು ಎಲ್ಲೋ ಒಂದು ಕಡೆ ನೋವಿನ ಸಂಗತಿನೇ. ದಯಮಾಡಿ ರಾಜ್ಯದ ಜನತೆ, ದರ್ಶನ್ ಅಭಿಮಾನಿಗಳು, ಡಿ ಬಾಸ್ ಅಭಿಮಾನಿಗಳು ಅವ್ರ ಹೆಸರು ಕಳಂಕ ತರಬೇಡಿ. ಮತ್ತು ಹಾಗೆಯೇ ಯಾವುದೇ ಒಂದು ದುಶ್ಚಟಕ್ಕೆ ಕೈ ಹಾಕಬೇಡಿ. ಹೆಸರು ಹೇಳ್ಕೊಂಡು ಸುಮ್ಮನೆ ಈ ರೀತಿ ಅನ್ಯಾಯಗಳಾಗೋದು, ಇದು ಸರಿಪಡಿಸೋದು ಎಲ್ಲವೂ ಒಂದು ಐ ಡ್ರಾಮಾ ಆಗಿದೆ. ಪ್ರಥಮ್ಗಾಗಿರೋದು ನಾಳೆ ನಮಗಾಗ್ಬೋದು, ನಾಳೆ ನಿಮ್ಗಾಗ್ಬೋದು, ನಿಮ್ಮ ಮಕ್ಳುಗಳಿಗಾಗ್ಬೋದು, ನಿಮ್ಮ ತಂದೆ ತಾಯಿಗಳಿಗಾಗ್ಬೋದು. ದಯಮಾಡಿ ರಾಜ್ಯದ ಜನತೆ ದಯಮಾಡಿ, ಇದು ಕಾನೂನು ಚೌಕಟ್ಟಲ್ಲಿದೆ ದರ್ಶನ್ ವಿಚಾರ. ಸುಪ್ರೀಂ ಕೋರ್ಟ್ ಮೊದಲೇ ಹೈಕೋರ್ಟ್ ತರಾಟೆ ತೆಗೆದುಕೊಂಡಿದೆ. ಇಂಥ ಸಂದರ್ಭದಲ್ಲಿ ಯಾರು ಕಾನೂನನ್ನು ಕೈ ತೆಗೆದುಕೊಳ್ಬೇಡಿ. ಪವಿತ್ರ ಗೌಡರಿಗೆ ಏನು ಆ ಕೇಸಲ್ಲಿದ್ದಾರೆ, ಮತ್ತು ಹಾಗೆ ದರ್ಶನ್ ಅಣ್ಣ ಏನು ಕೇಸಲ್ಲಿದ್ದಾರೆ, ಅದಕ್ಕೆ ನ್ಯಾಯಾಲಯನೇ ಅದು ಅವ್ರಿಗೆ ಒಂದು ಪ್ರಶ್ನೆಗಳನ್ನ ಮಾಡಿದೆ. ಅದಕ್ಕೆ ನಾವ್ಯಾರು ಪ್ರಶ್ನೆ ಮಾಡುವಂಥದ್ದು ಬೇಕಾಗಿಲ್ಲ. ಎಲ್ಲ ಒಂದು ಕಾನೂನು ಚೌಕಟ್ಟಲ್ಲಿ ಆಗ್ತದೆ ಅಂತೇಳಿ ಯಾರು ದುಡುಕಬೇಡಿ. ದರ್ಶನ್ ಹೆಸರು ಹೇಳ್ಕೊಂಡು ಒಳ್ಳೊಳ್ಳೆ ಕೆಲಸ ಮಾಡಿ, ಅದ್ಬಿಟ್ಟು ಅನಾಚಾರ ಮಾಡಬೇಡಿ ಅಂತೇಳಿ ನಾನು ವಿಡಿಯೋನ ಮುಗಿಸ್ತಿದ್ದೀನಿ. ಈ ವಿಡಿಯೋ ನೋಡ್ತಿರೋರು ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯನ ತಿಳಿಸಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಕರ್ನಾಟಕ ಮಾತೆ. ಸತ್ಯಕ್ಕೆ ಬೆಲೆ ಸಿಗಲಿ, ನ್ಯಾಯಕ್ಕೆ ಒಳ್ಳೆಯದಾಗಲಿ ಅಂತೇಳಿ ನಾನು ವಿಡಿಯೋನ ಮುಗಿಸ್ತಿದ್ದೀನಿ. ಜೈ ಕರ್ನಾಟಕ ಮಾತೆ.